ಹರ್ಬಲೈಫ್ ಪ್ರಾಡಕ್ಟ್ಸ್ ಕಾಸ್ಟ್ಲಿ ಮತ್ತು ತುಂಬ ಜನ ಡಾಕ್ಟರ್ಸ್ಗಳು ಇದನ್ನ ರೆಕಮೆಂಡ್ ಮಾಡೋದಿಲ್ಲ. ಮತ್ತು ಕೆಲವರು ಇದನ್ನ ಪ್ರಾಡಕ್ಟ್ಸ್ನ 10,000 20,000 30,000 ಕೊಟ್ಬಿಟ್ಟು ಹೋಗ್ತಾರೆ. ಮತ್ತು ಅವ್ರ ಕೈಲಿ ಇದನ್ನ ಅಫೋರ್ಡ್ ಮಾಡೋದಕ್ಕಾಗಲ್ಲ. ಸರಿಯಾಗಿ ಕೋಚಿಂಗ್ ಇಲ್ಲದೆ ರಿಸಲ್ಟ್ಸ್ ಕೂಡ ತೊಗೊಳ್ದೆ ಪ್ರಾಬ್ಲಮ್ಸ್ ಕೂಡ ತೊಗೊಳ್ಳೋದು ಚಾನ್ಸಸ್ ಜಾಸ್ತಿ ಇದೆ. ಮತ್ತು ಇದೆಲ್ಲ ಆಗಿನ ಕಾಲದಲ್ಲೂ ಇತ್ತ, ಈಗೆಲ್ಲ ಸಾಕಷ್ಟು ಹೊರಗಡೆ ಮಾರ್ಕೆಟ್ನಲ್ಲಿ ಮಾತಾಡ್ತಾ ಇರ್ತಾರೆ. ಹಾಗಿದ್ರೆ ರಿಯಾಲಿಟಿ ಏನು? ಇದನ್ನು ನಾನು ಆಲ್ರೆಡಿ ಸಾಕಷ್ಟು ವೀಡಿಯೋಗಳು ಹೇಳಿದ್ದೀನಿ. ಸೊ ನಾನು ವೀಡಿಯೋ ಫೈಲನ್ನು ಓಪನ್ ಮಾಡಿ ನೋಡಿ ಸಾಕಷ್ಟು ವೀಡಿಯೋಗಳು ಹರ್ಬಲೈಫ್ ರಿಲೇಟೆಡ್ ಮತ್ತು ವೆಯ್ಟ್ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಸಾಕಷ್ಟು ವೀಡಿಯೋಸ್ಗಳಿದೆ. ನಿಮ್ಗೆ ಇನ್ನೂ ಕೂಡ ಮಾಹಿತಿ ಸಿಗುತ್ತೆ. ಈ ಒಂದು ವೀಡಿಯೋದಲ್ಲಿ ಈ ವಿಷಯಗಳ ಬಗ್ಗೆ ಕೂಡ ನಿಮಗೆ ಹೇಳ್ಕೊಡ್ತೀನಿ. ಮೊದಲಾಗಿ ಹರ್ಬಲೈಫ್ ಕಾಸ್ಟ್ಲಿ ನಿಜ. ಯಾಕಂತ ಹೇಳಿದ್ರೆ ನಾವು ತಿನ್ನುವಂತಹ ಏನು ಊಟದಲ್ಲಿ ನಮ್ಮ ಬಾಡಿಗೆ ಬೇಕಾಗಿರೋ ಸತ್ವಗಳು ಈಗ ಬಹಳ ಕಡಿಮೆ ಸಿಗ್ತಾ ಇದೆ. ಬೇಕಾಗಿರೋದಕ್ಕಿಂತ ಬೇಡದಿರೋ ಜಾಸ್ತಿ ಸಿಗ್ತಾ ಇದೆ, ಅದೆಲ್ಲರಿಗೂ ಗೊತ್ತು. ಇದರಿಂದ ಏನಾಗ್ತಿದೆ, ಹಾರ್ಮೋನಲ್ ಇಶ್ಯೂಸ್ಗಳು, ವೆಯ್ಟ್ ಅನ್ಇವನ್ ಆಗ್ತಿರೋವಂಥದ್ದು ಅಥವಾ ಬೇರೆ ಬೇರೆ ಹೆಲ್ತಲ್ಲಿ ಇಶ್ಯೂಸ್ಗಳಾಗುವಂಥ ಚಾನ್ಸಸ್ಗಳು ಜಾಸ್ತಿ ಆಗ್ತಿದೆ. ರೂಟ್ ಕಾಸ್ ನಮ್ಮ ಬಾಡಿನಲ್ಲಿಗೆ ಬೇಕಾಗಿರುವಂತಹ ಸಫಿಷಿಯೆಂಟ್ ನ್ಯೂಟ್ರಿಯೆಂಟ್ಸ್ ಸಿಗ್ತಾ ಇಲ್ಲ. ಇದು ಮೇನ್ ಪ್ರಾಬ್ಲಮ್. ಸೊ ಇದಕ್ಕೋಸ್ಕರ ನಾವೇನು ಮಾಡ್ತಿದ್ದೀವಿ, ಏನೇನೋ ಡಯಟ್ ಅಂತೆ ಅಥವಾ ಫಿಸಿಕಲ್ಲಿ ಓವರಾಗಿ ಆ್ಯಕ್ಟಿವ್ ಆಗಿರುವಂಥದ್ದು ಏನೇನೋ ಮಾಡಿದ್ರು ಕೂಡ ಅದು ಸರಿಯಾಗಿ ಬರೋದಿಲ್ಲ. ಬಟ್ ಹರ್ಬಲೈಫ್ ನ್ಯೂಟ್ರಿಷನ್ ಪ್ರಾಡಕ್ಟ್ಸ್ನಲ್ಲಿ ನಮ್ಮ ಬಾಡಿಗೆ ಬೇಕಾಗಿರುವಂತಹ ಏನೀಗ ಪ್ರೋಟೀನು, ಕ್ಯಾಲ್ಶಿಯಮ್, ವಿಟಮಿನ್ಸು, ಮಿನರಲ್ಸ್ಗಳೆಲ್ಲ ಏನು ಮಾತಾಡ್ತೀವಲ್ವ, ಇದನ್ನೆಲ್ಲ ಬ್ಯಾಲೆನ್ಸ್ ಆಗಿ ಕೊಟ್ಟಿದ್ದಾರೆ. ಸೊ ಇದನ್ನ ತಗೊಳ್ಳೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗೋದ್ರ ಜೊತೆಗೆ ನಮ್ಮ ಫಿಟ್ ಆ್ಯಂಡ್ ಬಾಡಿನ ಇಟ್ಕೊಳ್ಳೋದ್ರ ಜೊತೆಗೆ ವೆಯ್ಟ್ ಮ್ಯಾನೇಜ್ಮೆಂಟ್ ಕೂಡ ಈಸಿಯಾಗಿ ಮಾಡ್ಬೋದು. ಅದಕ್ಕೆ ನಮ್ಮ ಊಟದಲ್ಲಿರೋದನ್ನೆಲ್ಲ ಆ್ಯಡ್ ಮಾಡಿ ಒಂದು ಶೇಕ್ ಮುಖಾಂತರ ಕೊಡೋದ್ರಿಂದ ಅದು ಸ್ವಲ್ಪ ಎಕ್ಸ್ಪೆನ್ಸಿವ್. ಇದು ಫಸ್ಟ್ ಪಾಯಿಂಟ್. ಎರಡನೇದು, ಇದನ್ನು ಡಾಕ್ಟ್ರುಗಳು ಯಾಕೆ ರೆಕಮೆಂಡ್ ಮಾಡಲ್ಲ? ಫಸ್ಟ್ ಆಫ್ ಆಲ್ ಯಾಕೆ ರೆಕಮೆಂಡ್ ಮಾಡಬೇಕು? ನಾವು ತಿನ್ನುವಂತಹ ಪಾನಿಪುರಿ, ಬೇಲ್ಪುರಿ, ಗೋಬಿ ಮಂಚೂರಿ, ಅನ್ನ ಸಾಂಬಾರು, ದೋಸೆ, ಇಡ್ಲಿ ಇದನ್ನು ಯಾರನ್ನ ರೆಕಮೆಂಡ್ ಮಾಡಿದ್ರೆ ಈಗ ಎಷ್ಟೊಂದು ಹೊರಗಡೆ ಸ್ಟ್ರೀಟ್ಗಳು ಹೋಗ್ಬಿಟ್ರಂತೂ ವೆರೈಟಿ ಜಂಕ್ ಫುಡ್ ಬರ್ತದೆ. ಎಲ್ಲನೂ ಕೂಡ ನೀವು ಡಾಕ್ಟ್ರನ್ನ ಕೇಳಿ ತಿಂತಾ ಇದ್ದೀರಾ, ಕಾಯಿಲೆಗಳನ್ನ ಬರ್ಸ್ಕೊಳ್ತಿದ್ರಲ್ಲ, ಅದಕ್ಕೆಲ್ಲನೂ ಕೂಡ ತಿನ್ನೋದಕ್ಕಿಂತ ಮುಂಚೆ, ಕುಡಿಯೋದಕ್ಕಿಂತ ಮುಂಚೆ ಡಾಕ್ಟ್ರನ್ನ ಕೇಳಿ ನೀವು ಮಾಡ್ತಾಯಿದ್ದೀರಾ? ಫಸ್ಟ್ ಆಫ್ ಆಲ್ ನೀವು ಅರ್ಥ ಮಾಡ್ಕೋಬೇಕಾಗಿರೋಂಥದ್ದು, ಹರ್ಬಲೈಫ್ ನ್ಯೂಟ್ರಿಷನ್ ಪ್ರಾಡಕ್ಟ್ಸು ಯಾವುದೇ ರೀತಿ ಮೆಡಿಸಿನ್ ಅಲ್ಲ. ಇದು ನಾನು ತೊಗೊಳ್ತೀನಿ, ನನ್ನ ಮನೇನೂ ತೊಗೊಳ್ತಾರೆ, ಆ್ಯಂಡ್ ನನ್ನ ಮಗನೂ ಕೂಡ, ಚಿಕ್ಕ ಮಗ ಅವನು ತೊಗೊಳ್ತಾನೆ. ನಮ್ಮ ತಂದೆ ತಾಯಿ ಅವ್ರ ಮೇಲ್ಗಡೆ ನಮ್ಮ ಮನೆಯ 4 ಜನ್ರೇಷನ್ ಶೇಕ್ ಕುಡಿತಿದ್ರಪ್ಪ. 78 ವರ್ಷದ ಅಜ್ಜಿಯಿಂದ ಹಿಡಿದು 4 ವರ್ಷದ ಮಗನವರೆಗೂ ಕೂಡ ಶೇಕ್ನ ಕುಡಿತಿದ್ದೀವಿ, ಸರಿನಾ? ಇದರಿಂದ ಸೈಡ್ ಎಫೆಕ್ಟ್ಸ್ ಅನ್ನೋರು ನಮ್ಮ ಮನೆಗೆ ಬಂದು ನಮ್ಮ ಜೊತೆ ಶೇಕ್ ಕುಡಿದು ನಮ್ಮ ಜೊತೆ ಒಂದು ವಾರ ಇದ್ದು ಗಮನಿಸಬಹುದು. ನೀವು ಅಂದ್ಕೊಳ್ಳೋದಕ್ಕಿಂತ ಜಾಸ್ತಿ ಶೇಕ್ ಕುಡಿತೀವಿ, ನೀವು ಅಂದ್ಕೊಳ್ಳೋದಕ್ಕಿಂತ ಹರ್ಬಲೈಫ್ ಪ್ರಾಡಕ್ಟ್ಸ್ನ ತಿಂತೀವಿ. ಓಕೆ, ನನಗೆ ಸಾಕಷ್ಟು ಜನ ಇದ್ದಾರೆ, ನಾನು ನನ್ನ ಬಗ್ಗೆ ಮಾತ್ರ ಹೇಳ್ತೀನಿ. ಬೈ ದ ವೇ, ಹರ್ಬಲೈಫ್ ನ್ಯೂಟ್ರಿಷನ್ ಪ್ರಾಡಕ್ಟ್ಸು ಯಾವುದೇ ಕಾಯಿಲೆಗಳನ್ನು ಗುಣಪಡಿಸೋದಕ್ಕೆ ಕಂಡುಹಿಡಿದಿರುವಂಥ ಔಷಧಿ ಅಲ್ಲ. ನಾನು ಆಗಲೇ ಹೇಳ್ದಂಗೆ ಇದೊಂದು ಪೋಷಕಾಂಶಯುಕ್ತ ಆಹಾರ ಅಷ್ಟೇ. ಬೆಳಗ್ಗೆ ತೊಗೊಂಡ್ರೆ ನಾಷ್ಟ, ಮಧ್ಯಾಹ್ನ ತೊಗೊಂಡ್ರೆ ಊಟ, ರೈಟ್, ಅಷ್ಟೇ, ಬೇರೆ ಏನೇನಿಲ್ಲ. ಸೊ ಡಾಕ್ಟರ್ಸ್ಗಳು ರೆಕಮೆಂಡ್ ಮಾಡಬೇಕಂದ್ರೆ ಇದು ಡ್ರಗ್ ಆಗಿರಬೇಕು ಅಥವಾ ಮೆಡಿಸಿನ್ ಆಗಿರಬೇಕು ಅಥವಾ ಒಂದು ಟ್ರೀಟ್ಮೆಂಟ್ ಆಗಿರಬೇಕು. ಅದಕ್ಕೆ ಅವಾಗ ಡಾಕ್ಟರ್ ರೆಕಮೆಂಡ್ ಮಾಡ್ತಾರೆ. ಯಾಕೆ ರೆಕಮೆಂಡ್ ಮಾಡೋದು? ಇದು ಒಳ್ಳೆ ಕ್ವಶನ್ ಆಯ್ತಲ್ಲ. ಇದು ಅವ್ರನ್ನೇ ಹೋಗಿ ಕೇಳಬೇಕು. ಅವ್ರು ಇದನ್ನು ಯಾಕೆ ರೆಕಮೆಂಡ್ ಮಾಡಬೇಕು? ಇದರಿಂದ ಏನಾದರೂ ಡ್ರಗ್ ಅಸೋಸಿಯೇಷನ್ದು ಸೀಲ್ ಇದೆಯಾ? ಇದರಿಂದ ಇರೋದು FSSAI ಸೀಲ್, ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾದು ಸೀಲ್. ಅದರ ಅರ್ಥ ಇದನ್ನ ಫುಡ್ ಕ್ಯಾಟಗರಿಲಿ ಬರೋದು. ಫುಡ್ ಕ್ಯಾಟಗರಿನಲ್ಲಿ ಬರೋವಂಥದ್ದು ನಿಮಗೆ ಬೇಜಾನ್ ಸಿಗುತ್ತೆ. ನಿಮಗೆ ದೊಡ್ಡ ಮಾರ್ಟ್ಗಳ್ಗೋಗ್ಬಿಟ್ರೆ ಎಷ್ಟೊಂದು ತಿಂಡಿ ತಿನಿಸುಗಳು ಸಿಗುತ್ತೆ, ಅದರ ಮೇಲೆ FSSAI ಲೇಬಲ್ ಇರುತ್ತೆ. ಅದನ್ನೆಲ್ಲ ನೀವು ಆಫರ್ಗಳು ನೋಡಿಕೊಂಡು ಎಲ್ಲ ತಿಂತಾ ಇರ್ತೀರ. ಅದನ್ನ ಯಾವತ್ತೂ ನೀವು ಡಾಕ್ಟ್ರನ್ನ ಕೇಳಿದ್ದೀರಾ? ಅಂತ ಕೆಟ್ಟದ್ದನ್ನು ಜಂಕ್ ಫುಡ್ ಅಂತ ಅದ್ರ ಮೇಲೆ ಬರ್ದಿದೆ, ಅದು ನಿಮ್ಗೆ ಗೊತ್ತಿದ್ರೂ ಕೂಡ ಅದನ್ನು ತಿನ್ಬೇಕಾದ್ರೆ ನಿಮಗೆ ಡಾಕ್ಟ್ರುಗಳು ನೆನಪಾಗಲ್ಲ. ಇದನ್ನು ತೊಗೊಳ್ಬೇಕಾದ್ರೆ ನಿಮ್ಗೆ ನೆನಪಾಗುತ್ತಾ? ಈ ಕ್ವಶನ್ನೇ ಆ್ಯಕ್ಚುಲಿ ರಾಂಗ್ ಇದು, ಫಸ್ಟ್ ಆಫ್ ಆಲ್. ಓಕೆ, ಮತ್ತು ಇದನ್ನು ರೆಕಮೆಂಡ್ ಮಾಡೋ ಉದ್ದೇಶ ಏನಿಲ್ಲ. ಯಾಕಂದರೆ ಇದು ಯಾವುದೇ ರೀತಿ ಆಲ್ರೆಡಿ ಹೇಳಿರುವಾಗ ಇದು ಮೆಡಿಸನ್ ಅಲ್ಲ, ಮತ್ತು ಇದು ಅದ್ರ ಕಾಯಿಲೆಗಳನ್ನ ಗುಣಪಡಿಸೋದಕ್ಕೆ ಕಂಡುಹಿಡಿದಿರೋದು ಇಲ್ಲ ಅಂತ ಹೇಳಿದ್ಮೇಲೆ ಮತ್ತು ಡಾಕ್ಟ್ರು ಯಾಕೆ ಇದನ್ನ ರೆಕಮೆಂಡ್ ಮಾಡಬೇಕು? ಇದು ಸಿಂಪಲ್ ಕ್ವಶನ್ ಅಲ್ವಾ ಇದು? ಓಕೆ, ಮತ್ತು ಇತ್ತೀಚೆಗೆ ಯಾವುದೋ ಒಂದು ವೀಡಿಯೋ ವೈರಲ್ ಆಗ್ತಿದೆ. ಯಾವುದೊಂದು ಅಜ್ಜಿ ಒಂದು ಬಾಕ್ಸ್ ತುಂಬ ಪ್ರಾಡಕ್ಟ್ಸ್ಗಳು, ಬಿಲ್ಗಳು ಎಲ್ಲ ಇಟ್ಕೊಂಡು, ಅಯ್ಯೋ ನಾನು 20,000 ಆಗ್ತಾ, ಅಯ್ಯೋ ನಾನು 30,000 ಆಗ್ತಾ, ಹಿಂಗೆ ಆಗೋಯ್ತು ಅಂತ ಗೊಳಾಡ್ತಾಯಿತ್ತು. ಆ ಬಿಲ್ನಲ್ಲೇ ಇದೆ ಗೋಲ್ಡ್ ಸ್ಟ್ಯಾಂಡರ್ಡ್ ವಾರಂಟಿ ಇದೆ. ಸೊ ನಿಮ್ಗೆ ಈ ಪ್ರಾಡಕ್ಟ್ಸ್ ನಿಮಗೆ ಬೇಡ ಅಂದರೆ ಬಿಲ್ ಇರುತ್ತೆ, ತಗೊಂಡು ಆ ಪ್ರಾಡಕ್ಟ್ಸ್ ಎಲ್ಲ ತೊಗೊಂಡು ಹರ್ಬಲೈಫ್ ಕಂಪ್ನಿಗೆ ವಾಪಸ್ ಕೊಟ್ಟರೆ ನೀವೇನು ದುಡ್ಡು ಕೊಟ್ಟಿದ್ದೀರೋ ಅದು ನಿಮ್ಗೆ ವಾಪಸ್ ಕೊಡುತ್ತೆ ದೇವರು. ಮತ್ತು ತುಂಬ ಜನ ನಾನು ಲಕ್ಷ ಆಗ್ತೆ, ಕೋಟಿ ಆಗ್ತೆ, 50,000 ಆಗ್ತೆ ಅಂತೀರ. ಒಂದು ಅಫ್ರೆಶ್ ಕೂಡ ನೀವು ತೊಗೊಂಡಿರೋದಿಲ್ಲ. ಇಟ್ಸ್ ಓಕೆ, ಆಯಿತು, ನಿಮ್ಮ ಪ್ರಕಾರನೇ ಬರ್ತೀವಿ. ಈಗ ನಮ್ಗೆ ಗೊತ್ತಿಲ್ಲದಿರೋ ವಿಷಯಕ್ಕೆ ನಾನು ಲಕ್ಷಾಂತರ ರೂಪಾಯಿ ಹಾಕೊಂತ ಆಗ್ತೀವ. ನಾವು ಏರ್ ಓಡಿಸ್ಕೊಂಡು ಪೆಟ್ರೋಲ್ ಬ್ಯಾಂಕಲ್ಲಿ ಬರ್ಬೇಕಾದ್ರೆ ಅವ್ನಿಗೆ 5 ರೂಪಾಯಿ ಕೊಡ್ಬೇಕಾದ್ರೆ ನಾವು 20 ಸಲ ಯೋಚನೆ ಮಾಡ್ತೀವಿ. ಕೊಡೋದ ಫ್ರೀ ಅಲ್ವಾ ಹೇರ್, ಆದರೂ ಕೊಡಲಾ ಬೇಡವಾ ಅಂತ ಅನಿಸುತ್ತೆ. ಎಷ್ಟೊಂದು ಕೊಡೋದಿಲ್ಲ, ಕೆಲವರು ಕೊಡಲಾ ಬೇಡವಾ ಅಂತ 50-50 ಮನಸ್ಸಿರುತ್ತೆ. ಅಂಥದ್ರಲ್ಲಿ ನೀವು ಮೊನ್ನೆ ನೋಡಿದ ಪ್ರಾಡಕ್ಟ್ಸ್ಗೆ 50,000 ನೀವು ಹಾಕ್ತೀರಾ.
ಯಾರಾನ ಕಿವಿಲಿ ಹೂವು ಇಟ್ಕೊಂಡಿರೋ ಹೇಳಬೇಕು, ಓಕೆ ನೀವು ಹಾಕಿದ್ರೆ ನಿಮ್ಮನ್ನು ನಾನು ಇವಾಗಲೂ ನಂಬ್ತೀನಿ. 50,000 ನೀವು 1 ಲಕ್ಷ ಹಾಕಿದ್ದೀರಾ ಅಂತ ಹೇಳಿದ್ರೆ, ನಿಮ್ಗೆ ಅದು ಯೂಸ್ ಆಗಿಲ್ಲ ಅಂತ ಹೇಳಿದ್ರೆ, ನೀವು ಆ ಪ್ರಾಡಕ್ಟ್ಸ್ನ ವಾಪಸ್ ತೊಗೊಂಡೋಗಿ ಕೊಡಿ, ಬಿಲ್ ಸಮೇತ ಇರುತ್ತಲ್ಲ ತೊಗೊಂಡೋಗಿ ಕೊಡಿ, ಕಂಪ್ನಿಗೆ ಫಂಡ್ ಮಾಡುತ್ತೆ. ಆವಾಗ ನೀವು ಮಾಡಲಿಲ್ಲ ಅಂದ್ರೆ ಆವಾಗ ನೀವು ಕೇಸ್ ಫೈಲ್ ಮಾಡಿ. ತಲೆ ಇರಬೇಕಲ್ಲ. ನಿಮ್ಮ ಮಕ್ಕಳಿಗೆ ಸ್ಕೂಲಲ್ಲಿ ಟೀಚರ್ ಹೊಡೆದ್ರೆ ನೀವೇನು ಮಾಡ್ತೀರ ನೆಕ್ಸ್ಟ್ ಡೇ? ಸುಮ್ಮನೆ ಹೊಡೆದ್ರೆ ಇಕ್ಕಲ್ವ ಸ್ಕೂಲ್ಗೆ ಹೋಗ್ಬಿಟ್ಟು? ಮತ್ತು ಸುಮ್ಮನೆ ಯಾರೂ ಮಾಡಲ್ಲಪ್ಪ, ಯಾರೋ ಏನೋ ಹೇಳ್ದ ಅಂತ ನೀವು ಲಾಜಿಕ್ ಇರಬೇಕು. ಮನುಷ್ಯನಿಗೆ ಸ್ವಲ್ಪ ಆದರೂ ಲಾಜಿಕ್ ಇರಬೇಕು. ಆ ಲಾಜಿಕ್ ಇಲ್ಲ ಅಂದರೆ ಫಸ್ಟ್ ಆಫ್ ಆಲ್ ಮ್ಯಾಜಿಕ್ಕು ಇಲ್ವಲ್ಲ ಇದರಲ್ಲಿ. ಲಾಜಿಕ್ಕು ಇಲ್ಲ, ಮ್ಯಾಜಿಕ್ಕು ಇಲ್ಲ. ಯಾರೋ ಏನೋ ಹೇಳ್ತಾರೆ, ಓ ಹಂಗ ಹೌದು ಅದೇ ಸತ್ಯ ಅಂತ ಅಂದ್ಕೊಂಡ್ಬಿಡ್ತೀವಿ. ಬಟ್ ಹರ್ಬಲ್ ಲೈಫ್ ತೊಗೊಂಡು ತುಂಬ ಜನ ಸಾಕಷ್ಟು ಜನ ಚೆನ್ನಾಗಿ ಆಗಿದ್ದಾರಲ್ಲ. ಇನ್ನು ಕೆಲವರು ಬ್ರೈನ್ ವಾಶು ಅದು ಇದು ಅಂತೀರ, ತಪ್ಪೇನಿದೆ. ಬ್ರೈನ್ ವಾಶ್ ಮಾಡಿ ನಿಮ್ಮನ್ನು ಚೆನ್ನಾಗಿ ಮಾಡೋದು ಒಳ್ಳೇದಲ್ವಾ? ನಿಮಗೆ ಜಂಕ್ ಫುಡ್ನ ಅವಾಯ್ಡ್ ಮಾಡಿ ಅನ್ಹೆಲ್ತಿ ಲೈಫ್ ಸ್ಟೈಲೆಲ್ಲ ರೆಡಿ ಮಾಡಿ ನಿಮ್ಮದು ಆಲ್ಕೋಹಾಲು ಏನೇನೋ ಮಾಡ್ತಿರ್ತಾರೆ, ಅದನ್ನೆಲ್ಲ ವಾಶ್ ಮಾಡಿದ್ರೆ ಅದು ಬ್ರೈನ್ ವಾಶೇ ತಾನೆ. ಅದ್ರಲ್ಲಿ ತಪ್ಪೇನಿದೆ? ನಿಮ್ಮನ್ನು ಒಳ್ಳೆ ಹೀಟಿಂಗ್ ಹ್ಯಾಬಿಟ್ ತರೋದು, ದಿನ ಎದ್ದು ವಾಕ್ ಮಾಡೋದು ಅಥವಾ ಜಾಗ್ ಮಾಡೋದು, ಫಿಸಿಕಲ್ ಫಿಟ್ನೆಸ್ ಚೆನ್ನಾಗಿ ಇಟ್ಕೊಳ್ಳೋದು, ಒಳ್ಳೆ ನ್ಯೂಟ್ರಿಷನ್ ಫುಡ್ ತಿನ್ನೋದು, ಇದೆಲ್ಲ ಬ್ರೈನ್ ವಾಶ್ ಅಂದರೆ ಹೌದು ಬ್ರೈನ್ ವಾಶ್. ಏನು ಇವಾಗ ತಪ್ಪೇನಿದೆ? ಒಳ್ಳೆಯದು ಮಾಡಿದ್ರೆ ಬ್ರೈನ್ ವಾಶ್ ಆದರೆ ತಪ್ಪೇನಿದೆ ಇದರಲ್ಲಿ? ನೋಡಿ, ಇದರಲ್ಲೂ ಲಾಜಿಕ್ ಇಲ್ಲ. ಅಯ್ಯೋ ಸ್ವಾಮಿ, ಇನ್ನೇನು ಹೇಳಬೇಕೋ ಗೊತ್ತಿಲ್ಲ. ಇನ್ನು ಜನಗಳನ್ನೆಲ್ಲ ಮಕ್ಕರ್ ಮಾಡಿ ಟೋಪರ್ ಮಾಡಿ ಏನೇನೋ ಮಾಡಿ ಯಾಮಾರಿಸ್ತಾರೆ. ಯಾರೂ ಇಲ್ಲ ಇವಾಗ ಯಾಮಾರೋರು ಯಾರೂ ಇಲ್ಲ. ಅದೆಲ್ಲ ನಿಮ್ಮದು ಕಲ್ಪನೆ. ಹಾಗೆ ಯಾಮಾರ್ಸ್ ಮಾಡಂಗಿದ್ರೆ ಅಲ್ಲ, ಯಾಮಾರ್ಸರು ಭಾಳ ಜನ ಹೊರಗಡೆ ಇದ್ದಾರೆ, ಹಾಕಿ ಇಟ್ಟಿದ್ದೀವಿ, ರೈಟ್ಸ್ ಕೊಟ್ಟಿದ್ದೀವಿ. ಅಂಥವ್ರೆ ನಿಮ್ಮ ಕೈಲಿ ಏನೂ ಮಾಡೋಕ್ಕಾಗ್ತಿಲ್ಲ. ಒಂದು ಒಳ್ಳೆ ರಸ್ತೆ ಇಲ್ಲ, ಕುಡಿಯೋಕ್ಕೆ ಒಳ್ಳೆ ನೀರಿಲ್ಲ. ನಾರ್ತ್ ಕರ್ನಾಟಕ ಹೋಗಿ ಕುಡಿಯೋ ನೀರಿಗೆ ಸಾಯ್ತಾ ಇದ್ದಾರಲ್ಲ, ಕೊಚ್ಕೊಂಡು ಹೋದ್ರೆ ಮಳೆ ಬಂದುಬಿಡ್ತದೆ, ಇಲ್ಲಾಂದರೆ ಮಳೆನೇ ಬರಲ್ಲ. ಅದನ್ನು ನೋಡಿ, ಅದಕ್ಕೆ ಹೋಗಿ ನೀವು ಹಾಕಿದ್ದೀರಲ್ಲ, ಒತ್ತು ಗುರ್ತು ಹಾಕಿದ್ದೀರಲ್ಲ, ಹೋಗಿ ಕೇಳಿ. ಅದು ನಿಮ್ಗೆ ರೈಟ್ಸ್ ಇದೆ, ನಿಮ್ಮ ರೈಟ್ಸ್ನ ಅಲ್ಲಿ ಉಪಯೋಗಿಸಿ. ಇದರಿಂದ ನಿಮ್ಮ ರೈಟ್ಸ್ ಇಲ್ಲ, ನಿಮ್ಗೆ ಇಷ್ಟ ಇದ್ದರೆ ಕುಡೀರಿ, ಇಲ್ಲಾಂದರೆ ಇಟ್ಸ್ ಓಕೆ. ಯಾರು ಏನು ಬಲವಂತ ಇಲ್ಲ. ಇಲ್ಲಿ ಏನು ನಾನು ಕೆಲವೊಂದು ಹರ್ಬಲ್ ವೀಡಿಯೋಸ್ಗಳನ್ನ ನೋಡ್ತೀನಿ, ಎಷ್ಟು ನೆಗೆಟಿವ್ ಆಗಿರ್ತೀರ ಅಂದರೆ, ನೀವು ಹಂಗೆ ಮಾಡ್ಬಿಡ್ತೀರ, ಹಿಂಗೆ ಮಾಡ್ಬಿಡ್ತೀರ, ಹಂಗೆ ಮಾಡಿದ್ರೆ ಹಿಂಗೆ ಮಾಡಿದ್ರಿ ಸತ್ಯ ಆಯ್ತು ಹಂಗೆ ಅನ್ಕೊಳ್ಳೋಣ. ಬಟ್ ನೀವೇನು ಮಾಡ್ತಿದ್ದೀರಾ? ನಿಮಗೆ ಕೇಳುವಂಥ ರೈಟ್ಸ್ ಎಷ್ಟೊಂದು ವಿಷಯಗಳಿದೆ. ಪ್ರಾಡಕ್ಟ್ಸ್ ನಿಮ್ಗೆ ಬೇಡವಾ, ರಿಟರ್ನ್ ಕೊಡಿ, ಅದನ್ನು ಮಾಡಿ. ಅದರ ಮೇಲೆ ಬರೆದಿರುತ್ತಲ್ಲ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ, ಡಬ್ಬದ ಮೇಲೆ ಬರೆದಿರುತ್ತೆ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ, ವಾಪಸ್ ಕೊಡಿ. ಅದನ್ನು ಮಾಡೋದನ್ನ ಬಿಟ್ಬಿಟ್ಟು ಇವ್ರು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ರೀ, ನಿಮ್ಗೆ ಆಗಲ್ಲ ಅಂತ ಹೇಳಿದ್ರೆ ಬಿಟ್ಬಿಡಿ. ನೀವು ತೊಗೊಳಕ್ಕೆ ಇಷ್ಟೆಲ್ಲ ಬಿಟ್ಬಿಡಿ. ಎಷ್ಟೋ ಪಾಪ ತೊಗೊಂಡು ಚೆನ್ನಾಗಿ ಆಗ್ತೀರ, ಅವ್ರ ಕಾಲ ಯಾಕೆ ಕೇಳ್ತೀರ? ಅವ್ರು ಇಷ್ಟ ತೊಗೊಳ್ತಾರೋ ಬಿಡ್ತಾರೆ. ನಾನು ಒಂದು ಕಾಲದಲ್ಲಿ ನೀವೇನು ನೆಗೆಟಿವ್ ಹೇಳ್ತಿರೋದು, ನಿಮಗಿಂತ 10 ಪಟ್ಟು ನೆಗೆಟಿವ್ ನಾನು ಹೇಳ್ತಾ ಇದ್ದೆ ಒಂದು ಟೈಮಲ್ಲಿ. ನಮ್ಮನೆಯವ್ರು ತೊಗೊಳ್ತಿದ್ದಾಗ 2014ರಿಂದ 2018ರವರೆಗೂ ನೆಗೆಟಿವ್ ಹೇಳಿದ್ದೀನಿ ನಾನು. ನಮ್ಮ ತಾಯಿ ತೊಗೊಳ್ತಿದ್ರು, ನಮ್ಮ ತಮ್ಮ ತೊಗೊಳ್ತಿದ್ರು, ನಮ್ಮ ಅಜ್ಜಿ ತೊಗೊಳ್ತಿದ್ರು. ಅವಕ್ಕೆ ಇಲ್ಲಿಂದ 10 ವರ್ಷಕ್ಕೆ ಹಿಂದಕ್ಕೆ ಹಾಕ್ಕೊಳ್ಳಿ, ಅವಾಗ 71 ವರ್ಷ 72 ವರ್ಷ ಅವಕ್ಕೆ ತೊಗೊಳ್ತಿದ್ರು. ಅವ್ರಿಗೂ ರಿಜೆಕ್ಟ್ ಮಾಡ್ತಿದ್ರು ನಾನು ಬೇಡ ಅಂತ. ಅಂತಾರೆ 4 ವರ್ಷ ನಾನು ಹರ್ಬಲ್ ಲೈಫಿಂದ ದೂರ ಇದ್ದೆ, ಹರ್ಬಲ್ ಲೈಫ್ ಒಳಗೆ ಸ್ಟ್ರಾಂಗಾಗಿ ಬಂದಿದ್ದೀನಿ ಅಂತ ಹೇಳಿದ್ರೆ ಎಷ್ಟು ಆಳ ಅಧ್ಯಯನ ಮಾಡಿರ್ತೀನಿ. ನನ್ನಂಗೆ ಸಾವಿರಾರು ಜನ ಇದ್ದಾರೆ, ಲಕ್ಷಾಂತರ ಜನ ಇದ್ದಾರೆ, ತುಂಬ ಟೈಮ್ ತೊಗೊಂಡು ಬರೋರು. ಬರಬೇಕಾದ್ರೆ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಬಂದಿರ್ತಾರೆ. ನಾನೇನು ಸುಮ್ಮನೆ ಬಂದಿಲ್ಲ, ಎಲ್ಲ ಇದರೊಳಗೆಲ್ಲ ಆಳ ಅಧ್ಯಯನ ಎಲ್ಲ ಮಾಡಿ ಬಂದಿರೋದು. ಇಟ್ಸ್ ಓಕೆ, ನನಗನ್ಸುತ್ತೆ ಇಷ್ಟೇ ಅನಿಸುತ್ತೆ. ಇದರಿಂದ ನಿಮಗೆ ಒಳ್ಳೇದಾಯ್ತಾ ಕಂಟಿನ್ಯೂ ಮಾಡಿ. ಬಟ್ ನಿಮಗೆ ಒರಿಜಿನಲ್ ಪ್ರಾಡಕ್ಟ್ಸು ಪ್ರಾಪರ್ ಕೋಚಿಂಗ್ ಕರೆಕ್ಟಾಗಿರಬೇಕು. ತುಂಬ ಜನ ಯೋಗ್ಯತೆ ಇಲ್ದಿರೋರೆಲ್ಲ ಡಿಸ್ಕೌಂಟ್ಗಳಲ್ಲಿ ಕೊಡ್ತಾರೆ, ಈ ಥರದೆಲ್ಲ ಕೊಟ್ಟು ಜನಗಳನ್ನೆಲ್ಲ ಮಕ್ಕರ್ ಮಾಡ್ತಾರಲ್ಲ, ಇಂಥವರು ಆ್ಯಕ್ಚುಲಿ ಇವರು ಕೋಚ್ ಎಲ್ಲ, ಇವರು ಕಾಕ್ರೋಚ್ಗಳು. ಇಂಥವ್ರನ್ನ ನೀವು ದೂರ ಇರಿ, ಇಂಥವ್ರು ತೊಗೊಳಕ್ಕೆ ಹೋಗ್ಬೇಡಿ. ನಿಮಗೆ ಆ ಅಮೌಂಟ್ನ ಎಕ್ಸ್ಟ್ರಾ ತೊಗೊಂಡು ಅದೇನು ಮೆಂಬರ್ಶಿಪ್ಪು ಅಥವಾ ಅದೇನು MRPನೋ ತೊಗೊಂಡು ನಿಮಗೆ ಗೈಡ್ ಮಾಡ್ತಾ ಇದ್ದಾಗ ಅವ್ರ ಹತ್ರ ನಿಮ್ಮ ದುಡ್ಡು ಇರುತ್ತೆ, ನೀವು ಕೂಡ ಕೇಳೋದಕ್ಕೆ ರೈಟ್ಸ್ ಇರುತ್ತೆ, ಓಟು ಆ ರೈಟ್ಸ್ ಇರುತ್ತೆ. ಅಯ್ಯೋ ನಾವು ಇವ್ರ ಹತ್ರ ಅಮೌಂಟ್ ತೊಗೊಂಡಿದ್ದೀವಲ್ಲ ಅನ್ನೋ ಭಯ ಆ ಕೋಚ್ಗೂ ಇರುತ್ತೆ. ಆವಾಗ ನಿಮಗೆ ಹೇಳ್ಕೊಡ್ತಾರೆ. ನೀವು 50%ಗೋ 60%ಗೋ ಪ್ರಾಡಕ್ಟ್ಸ್ ತೊಗೊಂಬಂದರೆ ನನಗೆ ಎಷ್ಟಕ್ಕೆ ಬರುತ್ತೆ ನಿಮಗೂ ಅಷ್ಟಕ್ಕೆ ಕೊಟ್ಟರೆ ನನಗೆ ಎಲ್ಲಿಂದ ಮನಸ್ಸು ಬರುತ್ತೆ ನಿಮ್ಮನ್ನು ಚೆನ್ನಾಗಿ ಮಾಡಬೇಕಂತ. ನಾನು BEd ಗ್ರ್ಯಾಜುಯೇಟ್ ಆಗಿದ್ದು, ನಾನು ಪುಕ್ಸಟ್ಟೆ ಎಜುಕೇಷನ್ ಹೇಳ್ಕೊಡ್ತೀನಿ ಅಂತ ಹೇಳಿದ್ರೆ ಹೋಗ್ತಾರಾ? ಶಿಕ್ಷಣ ದೊಡ್ಡದು ಒಳ್ಳೇದಲ್ವ ಅದು. ನಾನು ಕೂಡ ನೆಟ್ ಎಕ್ಸಾಮ್ ಬರ್ದು, ನಾನು ಕೂಡ ಸ್ಲೆಟ್ ಎಕ್ಸಾಮ್ ಬರೆದಿದ್ದೀನಿ, ಪಾಸ್ ಕೂಡ ಆಗಿದ್ದೀನಿ. ನನಗೂ ಕೂಡ 1 ತಿಂಗಳು ಸಂಬಳ ಕೊಟ್ಟಿಲ್ಲ, 2 ತಿಂಗಳು ಸಂಬಳ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾನು ಮಾಡ್ತೀನಿ. 3ನೇ ತಿಂಗಳು 4, 5. ಸೊ ದಟ್ ಈಸ್ ಸರ್ವೀಸ್. ಆ ಸರ್ವೀಸ್ ಬೆಲೆ ಅದು. ತಪ್ಪೇನಿದೆ ಎಕ್ಸ್ಟ್ರಾ ಇಸ್ಕೊಂಡ್ರೆ? ಆನ್ಲೈನಲ್ಲಿ ಕಮ್ಮಿ ಇದೆ ಅಂದರೆ ತೊಗೊಳ್ಳಿ. ಓಕೆ, ಸೊ ನಿಮ್ಮಲ್ಲಿ ಯಾರಿಗಾದರೂ ಕೂಡ ಒರಿಜಿನಲ್ ಪ್ರಾಡಕ್ಟ್ಸು, ಪ್ರಾಪರ್ ಕೋಚಿಂಗು, ಒಳ್ಳೊಳ್ಳೆ ರಿಸಲ್ಟ್ಸ್ಗಳು ತೊಗೋಬೇಕು, ನಾನು ಕೂಡ ಫಿಟ್ ಆ್ಯಂಡ್ ಫೈನ್ ಆಗಿ ಇಟ್ಕೋಬೇಕಂತಿದ್ರೆ ದಯವಿಟ್ಟು ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್ ಬಾಯ್.